ಹಲೋ. ನಾವು ಸಹ ಇದು ಇದು ನೋಡಿ ಸರ್, ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಹಾ ಸರ್. ಇದು ಹಾಳೆ ತಟ್ಟೆ ಇದು ಹೌದು ಸರ್. ಎಲ್ಲಿ ಸರ್ ಇದು? ಬೆಂಗಳೂರಲ್ಲಿ? ನಾನು ಬೆಂಗಳೂರಲ್ಲಿ ಫ್ಯಾಕ್ಟರಿ ಇರೋದು. ಹೌದು. ಓಕೆ ಸರ್. ಅಲ್ಲಿ ಬಂದ್ರೆ ಮಿಷಿನ್ ಸಿಗುತ್ತೆ ಇಲ್ಲ ಹಾಳೆ ತಟ್ಟೆ ಮಾತ್ರ ಸಿಗುತ್ತೆ ಸರ್? ಇಲ್ಲ, ಈಗ ಸ್ಟಾಪ್ ಮಾಡಿದೀವಿ ಸರ್ ನಮ್ಮ ಪ್ರಾಡಕ್ಟ್. ಯಾಕಂದ್ರೆ ಈಗ ಸ್ವಲ್ಪ ಯಾರ ನನ್ನ ಮೇನ್ ಅಸಿಸ್ಟೆಂಟ್ ಹಾ, ಆ ಕಾರಣದಿಂದ ಅದು ಫ್ಯಾಕ್ಟರಿಗೆ ಕ್ಲೋಸ್ ಮಾಡಿದ್ದೀನಿ. ಈಗ ಮಿಷನ್ ಮಾತ್ರ ಸೇಲ್ ಮಾಡ್ತೀನಿ ಈಗ. ಮಿಷಿನ್ ಮಾತ್ರ. ಸೊ ಹೌದು. ಮ್ಯಾನುಫ್ಯಾಕ್ಚರಿಂಗ್ ಇಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಸರ್. ಈಗ ಯಾಕಂದ್ರೆ ನೋಡ್ಕೊತಿಲ್ಲ, ಅವರೇ ನಮ್ಮ ಮೇನ್ ಇದ್ರು. ಹಾ, ಪ್ರತಿಯೊಂದು ಇದು ಅವರು ನಿಲ್ಸ್ಬಿಟ್ಟಿದೀನಿ. ಈಗ ಡಿಮಾರ್ಟ್ ಮೆಟ್ರೋ ಸಪ್ಲೈ ಎಲ್ಲ ಇತ್ತು ನಂದು. ಹಾ, ಅದಕ್ಕೆ ಸರ್. ಸರಿ ಸರ್. ಇದು ಹ್ಮ್. ಸರಿ ಸರ್. ಮಿಷಿನ್ ಮಾತ್ರನಾ ಅಂದ್ರೆ ಹೊಸ ಸಿಗುತ್ತಾ ಬರೀ ಇಲ್ಲ? ಇಲ್ಲ ಇಲ್ಲ, ಸೆಕೆಂಡ್ ಹ್ಯಾಂಡ್ ಮಿಷನ್ ಇದೆ ನಂದು. ವರ್ಕಿಂಗ್ ಕಂಡೀಷನ್ ಅಲ್ಲಿ ಅದು ಕೊಡ್ತಾ ನಮ್ದು ಎಲ್ಲ. ಇದೀರಾ? ಹೌದು, ಅದನ್ನ ಕೊಡ್ತೇವೆ ಸರ್. ಆಕ್ಚುಲಿ ಹೊಸ ಮಿಷಿನ್ ಗಿಂತ 50% ಕಡಿಮೆ ಕೊಡ್ತೇನೆ ನಾನು. ಹಾ, ಸರಿ ವರ್ಕಿಂಗ್ ಸರ್. ಕಂಡೀಷನ್ ಕೊಡ್ತೇವೆ. ಸರಿ ಸರ್. ಓಕೆ ಸರ್, ಫೋನ್ ಮಾಡ್ತೀನಿ ಸರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅರೇಕಾ ಪ್ಲೇಟ್ಸ್ ಅಂದರೆ ಈ ಅಡಿಕೆ ಹಾಳೆ ತಟ್ಟೆ ಇದೆಯಲ್ಲ, ಅದನ್ನು ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅನ್ನೋದನ್ನು ಯಾವ ಥರ ತಯಾರಿಸ್ತಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಈ ಅಡಿಕೆ ಹಾಳೆ ತಟ್ಟೆ ಹೇಗೆ ತಯಾರಿಸ್ತಾರೆ, ಕಂಪ್ಲೀಟ್ ಪ್ರೊಸೆಸ್ ಎಲ್ಲ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಮಿಸ್ ಆಗುತ್ತೆ. ಓಕೆನಾ? ಸೊ ಬನ್ನಿ ನೋಡೋಣ ಅದೇನು ಅಂತ. ಇಲ್ಲಿ ಈ ಅಡಿಕೆ ಹಾಳೆ ತಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ನೀವೇನಾದ್ರು ಮಾಡಬೇಕಂತ ಇದ್ದರೆ, ಇಲ್ಲಿ ಫಸ್ಟು ಮೊದಲನೇ ಪ್ರೊಸೆಸ್ಸು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ನೀವು ರೈತರಿಂದ ಡೈರೆಕ್ಟಾಗಿ ಅಡಿಕೆ ಹಾಳೆಗಳನ್ನ ಕೊಂಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಒಂದು ವೇಳೆ ನಿಮಗೆ ಸಪ್ಲೈ ಸಿಕ್ಕಿಲ್ಲ ಅಂದರೆ ಒಂದೊಂದು ಟೈಮ್ ರೈತರು ಅದೆಲ್ಲ ಅಷ್ಟೆಲ್ಲ ತಲೆಗೆಡ್ಸ್ಕೊಳ್ಳಲ್ಲ. ಯಾಕಂದರೆ ಒಂದು ಅಡಿಕೆ ಹಾಳೆಗೆ 50 ಪೈಸೆ 75 ಪೈಸೆ ₹1 ಅಷ್ಟೇ ಸಿಗ್ಬೋದು ಅವ್ರಿಗೆ. ಸೊ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಸೊ ಅದಕ್ಕೆ ನೀವೇ ಹೋಗಿ, ಒಂದು ವೇಳೆ ನಿಮಗೆ ಅದು ಸಿಕ್ಕಿಲ್ಲ ಅಂದರೆ ನೀವು ಬಿಸ್ನೆಸ್ ಶುರು ಮಾಡಿ, ನಿಮಗೆಲ್ಲರೂ ಅಡಿಕೆ ಹಾಳೆ ಸ್ಟಾಕ್ ಸಿಕ್ಕಿಲ್ಲ ಅಂದರೆ ನೀವೇ ತೋಟಕ್ಕೆ ಹೋಗಿ ಅಡಿಕೆ ಹಾಳೆನ ಆಯ್ಕೊಂಡು ಬರಬೇಕಾಗತ್ತೆ. ಅಷ್ಟು ಕಷ್ಟ ಇರುತ್ತೆ ಸ್ನೇಹಿತರೆ. ಓಕೆನಾ? ಒಂದು ವೇಳೆ ನಿಮಗೆ ಇದು ಸಪ್ಲೈ ಸಿಕ್ಕಿಲ್ಲ ಅಂದರೆ ನೀವೇ ಹೋಗ್ಬಿಟ್ಟು ಇದನ್ನು ತೋಟದಲ್ಲಿ ಹೋಗಿ ಅಡಿಕೆ ಹಾಳೆನ ಆಯ್ಕೊಂಡು ಬರಬೇಕಾಗತ್ತೆ, ಅಂದರೆ ಎತ್ಕೊಬರ್ಬೇಕಾಗತ್ತೆ. ಒಂದು. ಎರಡನೇದಾಗಿ, ಒಂದು ವೇಳೆ ನಿಮಗೆ ಈ ಅಡಿಕೆ ಹಾಳೆ ಅನ್ನೋದು ಸಿಕ್ತು ಅಂದರೆ, ಅಥವಾ ನೀವೇ ಹೋಗಿ ತಗೊಬರ್ತೀನಿ ಅಂದರೆ, ಸೊ ನೆಕ್ಸ್ಟ್ ಪ್ರೊಸೆಸ್ ತಂದಮೇಲೆ ಇದು ಏನು ಅಂತ ನೋಡೋದಾದರೆ, ರೈತರು ಅಡಿಕೆ ಹಾಳೆ ನಿಮ್ಗೆ ಕಳಿಸ್ತಾರಲ್ಲ, ಅದು ಆ್ಯಕ್ಚುಲಿ ಹಸಿ ಇರುತ್ತೆ. ಅಂದರೆ ಹಸಿ ಇರುತ್ತೆ, ಕೊಳೆ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನು ತಂದಮೇಲೆ ನೀವು ಒಂದ್ಸರಿ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಸ್ನೇಹಿತರೆ ಅಡಿಕೆ ಹಾಳನ್ನ. ಓಕೆನಾ? ಸೊ ಈ ಥರ ಒಣಗಿಸ್ಬೇಕಾಗತ್ತೆ. ನೆಕ್ಸ್ಟು ಅದನ್ನೆಲ್ಲ ಒಂದು 20 ಪೀಸ್ ಥರ ಮಾಡಿ, ಅಂದರೆ ಕಟ್ ಮಾಡಬಾರ್ದು. ಸೊ ಒಂದು ಬಂಡ್ಲಲ್ಲಿ ಅಂದರೆ ಒಂದು ಕಟ್ಟಲ್ಲಿ 20 ಹಳೆ ತಟ್ಟನ್ನ ಇಟ್ಬಿಟ್ಟು ಟೈಟಾಗಿ ಹಗ್ಗ ಕಟ್ಟಿ ಅದನ್ನು ನೀವು ಇಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ 20 ಪೀಸ್ನ ನೀವು ಇಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಒಂದೊಂದು ಕಟ್ಟಲ್ಲಿ ಸ್ಟೋರ್ ಮಾಡಿ, ಅದು ಮಾರನೇ ದಿನ ಅಥವಾ ಒಂದು 2-3 ದಿನ ಬಿಟ್ಟು ಅದು ನೀಟಾಗಿ ನೀವು ಈ ಥರ ನೀರಲ್ಲಿ ಕ್ಲೀನಾಗಿ ತೊಳಿಬೇಕಾಗತ್ತೆ. ತೊಳೆದು ಅದರಲ್ಲಿರುವ ಕಸಗಳನ್ನ ತೆಗಿಬೇಕಾಗತ್ತೆ. ಅಂದರೆ ಈ ತೊಳೆದಿಂದ ಏನಾಗುತ್ತೆ ಅಂದರೆ, ಅದರಲ್ಲಿ ಫಂಗಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ, ಮತ್ತು ಕೊಳೆ ಅಂಶಗಳು ಎಲ್ಲ ಹೋಗುತ್ತೆ. ಓಕೆನಾ? ಕ್ಲೀನ್ ಆಗುತ್ತೆ ಹಾಳೆ. ಸೊ ತೊಳೆದ್ಬಿಟ್ಟು ಮತ್ತೆ ಅದೇ ಥರ 20 ಪೀಸ್ನ ನೀವು ಬಂಡಲ್ ಮಾಡಿ ಮತ್ತೆ ನೀವು ಸ್ಟೋರ್ ರೂಮ್ನಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಇದು ನೆಕ್ಸ್ಟ್ ಪ್ರೊಸೆಸ್. ಓಕೆನಾ? ಸ್ಟೋರ್ ಮಾಡಿದ ನಂತರ ಏನಂತ ನಿಮ್ಗೆ ಹೇಳ್ತೀನಿ. ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಓಕೆನಾ? ಸೊ ಸ್ಟೋರ್ ಮಾಡ್ತಾರಲ್ಲ ಈ ಅಡಿಕೆ ಹಾಳೆ, ಅಂದರೆ ಈ ಚೆನ್ನಾಗಿ ತೊಳೆದು ಒಣಗಿಸಿ ಸ್ಟೋರ್ ಮಾಡ್ತಾರಲ್ಲ ಈ ಅಡಿಕೆ ಹಾಳೆಗಳನ್ನ, ನೆಕ್ಸ್ಟು ಈ ಮಿಷಿನ್ ಪ್ರೆಸ್ಸಿಂಗ್ಗೆ ಕಳಿಸ್ತಾರೆ. ಓಕೆನಾ? ಮಿಷಿನ್ ಪ್ರೆಸ್ಸಿಂಗ್ ಕಳಿಸಿದಾಗ ಅದು ನೀಟಾಗಿ ಮಿಷಿನ್ ಪ್ರೆಸ್ ಆಗಿ ಸಪ್ರೇಟ್ ಪ್ಲೇಟ್ಸ್ ನಂಬರ್ ಆಗಿ ಡಿವೈಡ್ ಆಗುತ್ತೆ. ಅಂದರೆ ಹಳೆ ತಟ್ಟೆಗಳು 5 ನಂಬರು, 6 ನಂಬರು, 8 ನಂಬರು, 10 ನಂಬರು, 11, 12 ಈ ಥರ ಡಿಫ್ರೆಂಟ್ ಸೈಜಲ್ಲಿ. ಸೊ ಅದು ಪ್ರೆಸ್ಸಿಂಗ್ ಆಗುತ್ತೆ. ಇದು ಯಾವ ಥರ ಪ್ರೆಸ್ಸಿಂಗ್ ಆಗುತ್ತೆ, ಯಾವ ಥರ ಮಿಷಿನ್ ವರ್ಕ್ ಆಗುತ್ತೆ ಪ್ರತಿಯೊಂದು, ಮತ್ತು ಅದನ್ನು ಯಾವ ಥರ ರಬ್ಬಿಂಗ್ ಮಾಡ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, ಯಾವ ಥರ ಪ್ಯಾಕಿಂಗ್ ಮಾಡ್ತಾರೆ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಆದರೆ ನಿಮಗೆ ಈಗ ಒಂದು ಡೌಟ್ ಕಾಣ್ತಾ ಇರ್ಬೋದು, ಅಲ್ಲ ಸ್ಟಾರ್ಟಿಂಗ್ ಒಂದು ಆಡಿಯೋ ಹಾಕಿದ್ರು, ಅದು ಯಾಕೆ ಹಾಕಿದ್ದಾರೆ ಅಂತ. ಸೊ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರುತ್ತೆ. ಅವರು 2 ವರ್ಷದ ಹಿಂದೆ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಾಕಿದ್ರು. ಸೊ ನಮ್ಮದೊಂದು ಮ್ಯಾನುಫ್ಯಾಕ್ಚರಿಂಗ್ ಅರೇಕಾ ಪ್ಲೇಟ್ ಸ್ಟಾರ್ಟ್ ಆಗಿದೆ. ಸೊ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಿದೆ. ಯಾರಿಗೆಲ್ಲ ಮಿಷಿನ್ ಬೇಕು, ಯಾರಿಗೆಲ್ಲ ಹಾಳೆ ತಟ್ಟೆ ಬೇಕು, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಕಿದ್ರು. ಆ ಕಂಪ್ನಿ ಹೆಸರೆಲ್ಲ ನಾನೆಲ್ಲ ಬೀಪ್ ಮಾಡಿದ್ದೀನಿ. ಅವ್ರ ಹೆಸರು ಕೂಡ ಬೀಪು, ಅಡ್ರೆಸ್ ಎಲ್ಲ ಬೀಪ್ ಸೌಂಡ್ ಕೊಟ್ಟಿದ್ದೀನಿ. ಸೊ ಯಾರಂತ ಹುಡುಕೋಕೆ ಪ್ರಯತ್ನ ಮಾಡಬೇಡಿ. ಈ ಥರ ಬಹಳಷ್ಟಿದ್ದಾರೆ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ? ಯಾಕೆ ಹಾಕಿದ್ದೀನಿ ಅಂದರೆ, ಯಾರು ಈ ಅರೇಕಾ ಪ್ಲೇಟ್ಸ್ ಅಂದರೆ ಯಾರು ಕೂಡ ಈ ಹಾಳೆ ತಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಡಿ. ಮಾಡಿದ್ರೆ ನೀವು ಕೂಡ ಲಾಸ್ ಆಗ್ತೀರಿ. ಇವರೊಬ್ಬರೇ ಅಂತಲ್ಲ, ಲಕ್ಷಾಂತರ ಜನ ಇದ್ದಾರೆ. ಬೇಕಂದರೆ ನೀವು ಓಪನ್ ಚಾಲೆಂಜ್ ಕೊಡಿ ನನಗೆ ಯೂಟ್ಯೂಬ್ ಅಲ್ಲಿ, ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ, ಇನ್ನೂ ಎಷ್ಟು ಜನದ ಬೇಕು ನಿಮ್ಗೆ ಆಡಿಯೋ ಡೈಲಿ ಮಾಡಿ ಹಾಕ್ತೀನಿ, ನನಗೇನು ಬೇಜಾರಿಲ್ಲ.
ಅಂದರೆ ಅವ್ರು ಮರ್ಯಾದೆ ಕಲಿಯುವಂಥದ್ದು ನಾನೇನು ಮಾಡಲ್ಲ. ಸೊ ಅದಕ್ಕೋಸ್ಕರನೇ ಅವ್ರ ಕಂಪ್ನಿ ಹೆಸರು ಮತ್ತು ಅವ್ರ ಹೆಸರು ಅಡ್ರೆಸ್ ಎಲ್ಲ ನಾನು ಬೀಪ್ ಸೌಂಡ್ ಕೊಟ್ಟಿರೋದು. ಜಸ್ಟ್ ಮಾತುಕತೆ ಮಾತ್ರ ನಾನು ನಿಮ್ಗೆ ಹಾಕಿರೋದು, ಓಕೆನಾ. ಸೊ ಯಾಕೆ ಹಾಕಿದ್ದೀನಿ ಅಂದರೆ ನಿಮ್ಮ ಒಳ್ಳೇದಕ್ಕೋಸ್ಕರನೇ. ಸೊ ಯಾಕಂದರೆ ನೀವು ಕೂಡ ಬಿಸ್ನೆಸ್ಸಲ್ಲಿ ಲಾಸ್ ಆಗಬಾರ್ದು. ಲಕ್ಷಾಂತರ ರೂಪಾಯಿ ಹಾಕ್ತೀರಾ, ಒಂದೊಂದು ಮಿಷಿನಿಗೆ 3 ಲಕ್ಷ 5 ಲಕ್ಷ 8 ಲಕ್ಷ ಇದೆ. ಸೊ ನೀವು ಹಾಕಿ ನೀವು ಕೈ ಸುಟ್ಕೊಳ್ಳೋದು ಬೇಡ. ಆದಷ್ಟು ಹುಷಾರಾಗಿರಿ. ಬೇರೆ ಬೇರೆ ಬಿಸ್ನೆಸ್ ಇದೆ, ಅದ್ರ ಬಗ್ಗೆ ನಾನು ಐಡಿಯಾ ಕೊಡ್ತಾ ಇರ್ತೀನಿ, ಅದ್ರ ಬಗ್ಗೆ ಟ್ರೈ ಮಾಡಿ. ಈ ಥರ ನಾನ್ ಮೂವಿಂಗ್ ಐಟಮ್ನ ದಯವಿಟ್ಟು ಟ್ರೈ ಮಾಡಬೇಡಿ. ನಮ್ಮ ಆಲ್ಮೋಸ್ಟು ನಿಜವಾಗ್ಲೂ ಈ ಅಡಿಕೆ ಹಳೆ ತಟ್ಟೆ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ, ಆದರೆ ಇದು ಎಕ್ಸ್ಪೋರ್ಟ್ ಆಗ್ತಿರೋದು ಫಾರಿನಲ್ಲಿ. ಅಂದರೆ ಜಾಸ್ತಿ ಡಿಮ್ಯಾಂಡ್ ಇರೋದೇ ಫಾರಿನಲ್ಲಿ. ನಮ್ಮ ಇಂಟರ್ನಲ್ಲಿ ಜಾಸ್ತಿ ಡಿಮ್ಯಾಂಡ್ ಇಲ್ಲ. ಯಾವುದೋ ಒಂದು ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಾರೆ ಬಿಟ್ಟರೆ, ನಾನ್ ವೆಜ್ಗಳಲ್ಲಿ ಮಾರಿ ಜಾತ್ರೆಗಳು 5 ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಬರೋ ಮಾರಿ ಜಾತ್ರೆಗೆ ಮಾತ್ರ ಯೂಸ್ ಮಾಡ್ತಾರೆ ಹೊರತು ಇದು ರೆಗ್ಯುಲರ್ಗೆ 6 ತಿಂಗಳು ಒಂದ್ಸರಿ ಮಂತ್ಲಿ ಒಂದ್ಸರಿ ಯೂಸ್ ಮಾಡಲ್ಲ ಎಲ್ಲೋ. ಸೊ ಇದಕ್ಕೆ ಡಿಮ್ಯಾಂಡ್ ಬಹಳನೇ ಅಂದರೆ ಬಹಳ ಕಡಿಮೆ ಇದೆ. ನೀವು ಪೇಪರ್ ಪ್ಲೇಟಿಗೆ ಹೋಲಿಸಿದ್ರೆ ಭಾಳ ಕಡಿಮೆ ಇದೆ ಅಡಿಕೆ ತಟ್ಟೆಗೆ ಡಿಮ್ಯಾಂಡ್, ಓಕೆನಾ. ಅದಕ್ಕೆ ಯಾರು ಈ ಬಿಸ್ನೆಸ್ ಮಾಡಬೇಡಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿರುವಂಥದ್ದು, ಓಕೆನಾ. ಅದಕ್ಕೋಸ್ಕರ ಆಡಿಯೋ ಫಸ್ಟಿಗೆ ಹಾಕಿ ನಿಮಗೆ ತೋರಿಸಿದ್ದೀನಿ, ಇದು ಬೇಡ ಅಂತಾನೆ. ಸೊ ನೆಕ್ಸ್ಟು ನಿಮ್ಗೆ ಯಾರಿಗಾರು ಮಾಡ್ಬೇಕನ್ನಿಸ್ತಿದ್ರೆ ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಯಾವ ಥರ ಮಿಷಿನ್ ಪ್ರೆಸ್ಸಿಂಗ್ ಆಗುತ್ತೆ, ಹೇಗೆ ತಯಾರಿಸ್ತಾರೆ, ಪ್ರತಿಯೊಂದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ತಿಳಿಸ್ತೀನಿ. ಈ ವಿಡಿಯೋ ಇನ್ನೂ ಮುಂದುವರಿಯುತ್ತೆ, ಓಕೆನಾ. ಸೊ ಅರೇಕಾ ಪ್ಲೇಟ್ಸ್ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಎಲ್ಲ ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ ಈ ಅರೇಕಾ ಪ್ಲೇಟು ಮಾಡೋದ್ರಿಂದ ಲಾಸ್ ಏನಿದೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸಡನ್ನಾಗಿ ನಿಮ್ಗೆ ಲಾಸ್ ಏನಕ್ಕಾಗುತ್ತೆ ಏನು ಐಡಿಯಾ ಸಿಕ್ಕಿಲ್ಲ, ಪೂರ್ತಿ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ, ಓಕೆನಾ. ಯಾಕೆ ಲಾಸ್ ಆಗ್ತೀರಾ ಈ ಅರೇಕಾ ಪ್ಲೇಟ್ಸ್ ಅಂದರೆ ಈ ಪೇಪರ್ ಪ್ಲೇಟ್ ಅಲ್ಲ ಹಳೆ ತಟ್ಟೆನ ಮಾಡಿದ್ರೆ ಯಾಕೆ ನಿಮಗೆ ಲಾಸ್ ಆಗ್ತೀರಾ ಅಂತ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಇನ್ನೊಂದು ಭಾಗನ ಬಂದು ನೋಡಿ, ಓಕೆನಾ. ಆದಷ್ಟು ಬೇಗ ಇನ್ನೊಂದು 2-3 ದಿನ ಬಿಡ್ತೀನಿ ಇನ್ನೊಂದು ಪಾರ್ಟು. ಸೊ ದಯವಿಟ್ಟು ನೋಡಿ ಅದರಲ್ಲಿ ಯಾಕೆ ಲಾಸ್ ಆಗ್ತೀರಾ ಮಾಡಿದ್ರೆ ಅಂತ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಹಾಗಾದರೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವಿಡಿಯೋನ ಬರ್ತೀನಿ ಪಾರ್ಟ್ 2ಗೆ ಆದಷ್ಟು ಬೇಗ, ಓಕೆನಾ. ಧನ್ಯವಾದಗಳು. ಗುಡ್ ಬೈ.